ಹಲೋ ನಮಸ್ಕಾರ ಎಲ್ಲರಿಗೂ. ಅಂಬಿಕಾ ಸ್ವೀಟ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಪೋರ್ಟ್ ಮಾಡಿ. ಫುಲ್ ವೀಡಿಯೋ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಅದೇ ರೀತಿ ನೋಡ್ಬೋದು, ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರೋ ಕಾರಣಕ್ಕೆ ಏನಾದರೂ ತಂಪಾಗಿ ಏನಾದರೂ ತಿನ್ಬೇಕನ್ಸುತ್ತೆ, ಇಲ್ಲ ಜ್ಯೂಸ್ ಆದರೆ ಏನಾದರೂ ಕುಡಿಬೇಕನ್ಸುತ್ತೆ. ಆದರೆ ನಾನೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಮನೆಯಲ್ಲಿರುವಂಥ ಫ್ರೂಟ್ಸನ್ನ, ಮನೆಯಲ್ಲಿರುವಂಥ ಪದಾರ್ಥನ ಬಳಸ್ಕೊಂಡ್ಬಿಟ್ಟು ಐಸ್ ಕ್ಯಾಂಡಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಯಾವ ಥರ ಮಾಡ್ತೀನಿ ಅಂತೇಳಿ. ನಿಮಗೂ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. 1 ಕಪ್ಪು ಕರ್ಬೂಜ ತೊಗೊಂಡಿದ್ದೀನಿ, ನೀಟಾಗಿ ಸಿಪ್ಪಿ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ 1 ಕಪ್ಪು. ಈಗ ಲೇಟ್ ಮಾಡಿದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈ ಥರ ಒಂದು ಮಿಕ್ಸಿ ತೊಗೊಂಡು ಜ್ಯೂಸಿನ ಸೆಟ್ ನನ್ನ ಕಡೆ ಇದೆ, ಅದನ್ನೇ ಯೂಸ್ ಮಾಡ್ತೀನಿ ನಾನು ಜಾಸ್ತಿ. ಫ್ರೆಂಡ್ಸ್, ಈಗ ಮಿಕ್ಸಿ ತೊಗೊಂಡಿದ್ದೀನಿ, ಮಿಕ್ಸಿ ಜಾರ್ನು ತೊಗೊಂಡಿದ್ದೀನಿ ನಾನು. ಏನಪ್ಪ ಅಂದರೆ ಅದಕ್ಕೆ ನೀಟಾಗಿ ಹಾಕ್ಕೊಂಬಿಡೋಣ ಫ್ರೂಟ್ಸನ್ನು. ನೋಡ್ಬೋದು, ಈ ಥರ ಫ್ರೂಟ್ಸ್ ಎಲ್ಲ ಜಾರಿಗೆ ಹಾಕ್ಕೋಬೇಕು ನಾವು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ಮಕ್ಕಳು ದೊಡ್ಡವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ನಾವು ಏನು ರೊಕ್ಕ ಕೊಟ್ಟು ತೊಗೊಂಡ್ರು ಹೆಲ್ತ್ ಬೆನಿಫಿಟ್ ಏನು ಸಿಗಲ್ಲ ನಮಗೆ. ಅದೇ ಥರ ಈ ಥರ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ಥರ ಒಂದು ಜಾರಲ್ಲಿ ಹಾಕ್ಕೊಂಡಿದ್ದೀವಲ್ಲ ನೀಟಾಗಿ. ಏನಪ್ಪ ಅಂದರೆ ಅದಕ್ಕೆ ಮೇನ್ ಬಂದುಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಕಾಸಿ ಹಸಿದಂಥ ಹಾಲು ಹಾಕ್ಕೊತಾ ಇದ್ದೀನಿ ನಾನು. ನಮ್ಮ ಟೇಸ್ಟಿಗೆ ಸ್ವೀಟ್ ಯಾವ ಥರ ತಿಂತೀವಿ ಆ ಥರ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ. ಅದಕ್ಕೇ ಒಂದು ಅರ್ಧ ಗ್ಲಾಸಷ್ಟು ನೀರು. ಏನಪ್ಪ ಅಂದರೆ ಬ್ಲ್ಯಾಂಡ್ ಮಾಡ್ಕೊಂಬರೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಬ್ಲೆಂಡ್ ಮಾಡಿಕೊಂಡು ಬಂದಿದ್ದೀನಿ ನಾನು. ಈಗ ಏನಪ್ಪ ಅಂದರೆ ಈ ಟೈಮಲ್ಲಿ ನೋಡ್ಕೋಬೋದು, ನೀವು ಶುಗರ್ ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೋಬೋದು. ಆದರೆ ನನಗೆಲ್ಲ ಕರೆಕ್ಟ್ ಇದೆ, ಶುಗರ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಒಂದು ಬೌಲಲ್ಲಿ. ಈ ಥರ ಏನು ಬೌಲಲ್ಲಿ ಹಾಕ್ಕೊಂಡಿದ್ವಲ್ಲ, ಈ ಥರ ನಾನು ಐಸ್ ಕ್ರೀಮ್ ಮೋಡ್ ತೊಗೊಂಡಿದ್ದೀನಿ. ನಿಮಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಲ್ಲ, ನಿನ್ನೆ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ನಾನು. ಮೊದಲು ನನ್ನ ಕಡೆ ಇತ್ತು, ಅದು ಹಾಳಾಗಿದೆ. ಈ ಥರ ಮೋಲ್ಡಿಗೆ ಹಾಕ್ಕೋಬೇಕು ನಾವು, ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಹಾಕ್ಕೋಬೇಕಾಗುತ್ತೆ ನಾವು. ಎಷ್ಟು ಹಿಡಿಯುತ್ತೆ ಅಷ್ಟು. ಮಿಕ್ಕಿತಪ್ಪ ಅಂದರೆ ನಾವು ಬೇರೆ ಗ್ಲಾಸಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ಥರ ಏನಪ್ಪ ಅಂದರೆ ಒಂದು ಬೌಲಿಗೆ ಹಾಕ್ಕೊಳ್ಳೋದು ಕಾರಣ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಹಾಕ್ಕೊಂಡಿದ್ದೀನಿ ನಾನು. ಅಷ್ಟೇನೂ ಈ ಥರ ಅಷ್ಟು ಮೋಲ್ಡಿಗೆ ಹಾಕ್ಕೊಂಡಿದ್ದೀನಿ. ಈಗೇನಪ್ಪ ಅಂದರೆ ಈ ಥರ ಕ್ಯಾಪ್ ಕೊಟ್ಟಿರ್ತಾರೆ, ಈ ಥರ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿಕೊಂಡು ನಿಧಾನಕ್ಕೆ ಒಂದೊಂದೇ ಕ್ಯಾಪು. ನೀವು ಕಲರ್ ವೇಸ್ ಮಾಡ್ಕೊತೀನಿ ಅಂದರೆ ಆ ಥರನೂ ಮಾಡ್ಕೋಬೋದು. ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ. ಈ ಥರ ಅಷ್ಟು ಕ್ಯಾಪನ್ನು ನಾನು ಡಿಫ್ರೆಂಟ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು 6 ಪೀಸ್ ಇರುತ್ತೆ. ಆರಾಮಾಗಿ 6 ನಂಬರ್ಸ್ ತಿನ್ಕೋಬೋದು. ಈ ಥರ ಹಾಕ್ಕೊಂಡಿದ್ದೀನಿ ನಾನು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈಗಿನ ಇದನ್ನು ಒಂದು 2 ಅವರ್ಸ್ ಇಲ್ಲ 3 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ಒಂದು 2-3 ಅವರ್ಸ್ ಆಗಿದೆ. ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ದಂಥ ಐಸ್ ಕ್ಯಾಂಡಿ ಅಂತಲೇ ಹೇಳ್ಬೋದು, ರೆಡಿಯಾಗಿದೆ. ಈಗ ತೆಗೆದು ತೋರಿಸ್ತೀನಿ ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ಈಗ ತೆಗ್ದಿದ್ದೀನಿ ಯಾವ ಥರ ಐಸ್ ಕ್ಯಾಂಡಿ ರೆಡಿಯಾಗಿದೆ. ಮನೆಯಲ್ಲೇ ಮಾಡುವಂಥ ಫ್ರೂಟ್ಸ್ ಐಸ್ ಕ್ಯಾಂಡಿ ರೆಡಿಯಾಗಿದೆ. ಒಮ್ಮೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು, ಈಗ ನಮ್ಮ ಫ್ರೆಂಡಿಗೆ ಕೊಡ್ತಾಯಿದ್ದೀನಿ, ತಿಂದು ಟೇಸ್ಟ್ ಮಾಡಿ ಹೇಳ್ತಾಳೆ. ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆಲ್ಲ. ಈ ಥರ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆಯಲ್ಲ ಐಸ್ ಕ್ಯಾಂಡಿ. ಈ ಥರ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೆಂಗೈತೆ ಮೀ? ಚೆನ್ನಾಗೈತೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆನಾ? ನೋಡ್ಬೋದು, ಟೇಸ್ಟ್ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು ಮನೆಯಲ್ಲಿ. ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗಾದ್ರೂ ಮಾಡ್ಕೊಳ್ಬೋದು ಐಸ್ ಕ್ಯಾಂಡಿ. ಈ ಥರ ಟೇಸ್ಟ್ ಸಖತ್ತಾಗಿರುತ್ತೆ. ಇದರಿಂದ ವಾಟರ್ ಮಿಲನ್ ಐಸ್ ಕ್ರೀಮ್ ಆಯಿತು, ಪ್ರತಿಯೊಂದು ನಮಗೆ ಯಾವ್ದು ತಿನ್ಬೇಕು ಫ್ರೂಟ್ಸ್ ಅನಿಸುತ್ತಲ್ಲ ಆ ಥರ ಐಸ್ ಕ್ಯಾಂಡಿ ಮಾಡ್ಕೋಬೋದು.
ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು.